ಸ್ವಲ್ಪ ಮುಂದೆ ಬನ್ನಿ ಸರ್. ಎಲ್ಲರಿಗೂ ನಮಸ್ತೆ. ಸ್ಟಾರ್ಟ್. ಎಲ್ಲರಿಗೂ ನಮಸ್ತೆ. ಮೊದಲನೇದಾಗಿ ಇಲ್ಲಿ ಬಂದಿರೋ ಪತ್ರಕರ್ತರಿಗೆ, ಮೀಡಿಯಾದವರಿಗೆ, ಯೂಟ್ಯೂಬರ್ಸ್ಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಮತ್ತೆ ನಮ್ಮ ಗುರುಗಳಾದ ಪ್ರೇಮ್ ಸರ್ ಬಂದು ಕಾಗೆ ಆರಿಸಿದ್ರು ಫಸ್ಟ್ ಇವೆಂಟ್ಗೆ. ಅದಕ್ಕೆ ಸರ್ ಕರೆಕ್ಟ್ ಆಗಿ ಹೇಳಿ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬಂದಿದ್ದೀನಿ. ಅಲ್ಲ, ಅದಕ್ಕೆ ನಾನೇ ಆಂಕರ್ ಇದ್ದಿದ್ದು. ಇಲ್ಲ ಇಲ್ಲ, ಅವನು ನನ್ನನ್ನ ನಂಬ್ತಿರ್ಲಿಲ್ಲ. ಬರುವಾಕ್ ಮುಂಚೆನೆ ಮನು ಫೋನ್ ಮಾಡ್ದ, ಗುರು ಎಲ್ಲಿದ್ಯಾ, ಎಲ್ಲಿ ಬರ್ತಾ ಇದ್ಯಾ? ಇಲ್ಲ ಇಲ್ಲ ಇದೀನಿ ಬಸ್ ಬರ್ತಾ ಇದ್ದೀನಿ. ನಾನ್ ನಂಬಲ್ಲ. ಅದಕ್ಕೆ ಆಮೇಲೆ ಸಾಂಗ್ ಕೇಳಿದ್ರು, ಸಾಂಗ್ ಕೇಳ್ಬಿಟ್ಟು ಸಕ್ಕದಾಗೈತೆ, ಯಾವ್ದು ರಿಲೀಸ್ ಮಾಡ್ಬೇಡ, ಫಸ್ಟ್ ಈ ಸಾಂಗ್ ನ ರಿಲೀಸ್ ಮಾಡಂತ. ಓಕೆ ಸರ್, ನೀವೇ ಬಂದು ಲಾಂಚ್ ಮಾಡ್ಕೋಬೇಕು ಅಂತ ಹೇಳಿದೆ, ಮಾಡ್ಕೊಟ್ರು. ಥ್ಯಾಂಕ್ ಯು ಸರ್. ಮತ್ತೆ ಇನ್ನೊಬ್ರು ದಿಗ್ಗಜರು, ಒಬ್ರು ದಿಗ್ಗಜರ ಬಗ್ಗೆ ಆಯ್ತು, ಎರಡನೇ ದಿಗ್ಗಜರು ಸರ್ ಏನಂದ್ರೆ ಅವ್ರು ಹೇಳಿದ್ರಲ್ಲ, ಒಂದು ಸೋಲ್ ಕನೆಕ್ಷನ್ ಅಂದ್ರೆ ಈ ಮೂವಿಗೆ ಬೇಕಾಗಿರೋದು ಒಂದು ಸೋಲ್ ಕನೆಕ್ಷನ್. ಆ ಸೋಲ್ ಕನೆಕ್ಷನ್ಗೆ ಒಂದು ಒಳ್ಳೆ ಟ್ಯೂನ್ಗಳು ಬೇಕಾಗಿತ್ತು. ಯಾರು 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 ಅಂತ ಹುಡುಕ್ಬೇಕಾದ್ರೆ ನಮ್ ರವಿ ಅಣ್ಣ ಸರ್ ಮಾಡಿದ್ರೆ ಹೇಗಿರುತ್ತೆ ನೋಡಿ ಅಂತ ಸಜೆಸ್ಟ್ ಮಾಡಿದ್ರು. ಆಮೇಲೆ ಎರಡನೇ ಮಾತೇ ನೋಡ್ಲಿಲ್ಲ, ಯಾಕೆಂದ್ರೆ ಎಕ್ಸ್ಕ್ಯೂಸ್ ವರ್ಕ್ ಮಾಡಿದೀನಿ, ಪ್ರೀತಿಗೆ ಹೂವಿಲ್ದೆ ವರ್ಕ್ ಮಾಡಿದೀನಿ, ಎರಡು ವರ್ಕ್ ಮಾಡಿರೋದ್ರಿಂದ ಓಕೆ ಫಿಕ್ಸ್ ಅಣ್ಣ ಅಂತ ಹೇಳ್ಬಿಟ್ಟು ಕರೆಸ್ತು. ಆಮೇಲೆ ಕತೆ ಕೇಳಿದ್ರು, ಎಲ್ಲ ಆಯ್ತು. ಕತೆ ಕೇಳಿದ್ಮೇಲೆ ಆರ್ತಿ ಸರ್ ಏನಕ್ಕೆ ಅಂದ್ರೆ ಇಂಪ್ರೂವೇಷನ್, ನಂದು ಕತೆ ಮತ್ತೆ ಇಂಪ್ರೂವ್ ಆಯ್ತು. ಏನಕ್ಕೆ ಅಂದ್ರೆ ಕತೆ ಹೇಳಿದ ತಕ್ಷಣ ಸರ್ ಒಂದು ಐಡಿಯಾ ಕೊಟ್ರು, ಬ್ಯೂಟಿಫುಲ್ ಐಡಿಯಾ. ಅದು ಹೇಳಕ್ಕಾಗಲ್ಲ ಹೊರಗಡೆ, ಸಿನಿಮಾ ರಿಲೀಸ್ ಆದ್ಮೇಲೆ ನಾನು ಹೇಳ್ತೀನಿ. ಅಂದ್ರೆ ಹೌದಲ್ವಾ, ನಾನು ಒಂದು ಪಾಯಿಂಟ್ ನ ಕನ್ವೆ ಮಾಡ್ಬೇಕಿತ್ತು, ಯಾವ ತರ ಅಂತಿದಾಗ ಸರ್ ಈ ತರ ಮಾಡಿ, ಇಲ್ಲೊಂದು ಈ ತರ ಏನೋ ಒಂದ್ ಮಾರ್ಕ್ ಮಾಡಿ, ಅಷ್ಟೇ ಮಾರ್ಕ್ ಮಾಡಿದ್ರೆ ಅದು ಕನ್ವೆ ಆಗುತ್ತೆ ಎಲ್ಲೋದ್ರು ಅಂತ ಹೇಳಿದ್ರು. ಅದು ಎಷ್ಟು ಚೆನ್ನಾಗಿ ಕನ್ವೆ ಆಗಿದೆ ಅಂದ್ರೆ ಇಡೀ ಸಿನಿಮಾ ಯಾರೇ ನೋಡಿದ್ರು ಹೌದಲ್ವಾ, ಓ ಅದು ಇದನ್ನು ಇದೇನೆ ಅಂತ ಕಂಡು ಹಿಡಿತಾರೆ. ಆಮೇಲೆ ಸಾಂಗ್ಸ್ ವಿಷಯಕ್ಕೆ ಬಂದ್ರೆ, ಈ ಸಾಂಗ್ ಲಿರಿಕ್ ನಾನೇ ಬರ್ತಿದ್ದೀನಿ, ಏನೋ ತಕ್ಕ ಮಟ್ಟಿಗೆ ಟ್ರೈ ಮಾಡಿದ್ದೀನಿ, ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಅಲ್ಲ ಟ್ರೈ ಈ ತರ ಡೈರೆಕ್ಟರ್ ಓಕೆ ಅಣ್ಣ, ಈ ತರ ನೋಡಿ ನನ್ ಪಕ್ಕ ನಿಂತ್ಕೊಂಡು ನಮ್ಗೆ ಡವ್ ಮಾಡ್ತಾನೆ. ನಾವ್ ಅದೇ ಸ್ಕೂಲಲ್ಲಿ ಬಂದಿರೋದು. ಇಲ್ಲ ಏನಂದ್ರೆ ನಮಗೆ ಲಿರಿಕ್ ಬರುವ ಚಟ ಹೆಂಗ್ ಬಂತು ಅಂದ್ರೆ, ಇವ್ರ ಜೊತೆಗೆ ಈಗ ಸಾಂಗು ನಮ್ ಟೀಮಲ್ಲಿ ಭಾಷೆ ಬರೀತಾ ಜಾಸ್ತಿ ಅಲ್ವಾ, ಅವ್ರ ಜೊತೆ ಕೂತ್ಕೊಂಡ್ ಲೈನ್, ಪ್ರತಿಯೊಂದು ಲೈನ್ಗೂ ಕೂತ್ಕೊಂಡ್ ಜೊತೆಗೆ ಮೀಟರ್ ಹಿಡ್ದು ಕೊನೆಗೆ ನಾವು ಮೀಟರ್ ಹಿಡಿಯೋ ಲೆವೆಲ್ ಬಂದಿದ್ದೀವಿ. ಅದಾಯ್ತು. ಅದಾದ್ಮೇಲೆ ಶೂಟಿಂಗ್ ಶುರು ಮಾಡ್ಬೇಕಿತ್ತು. ಶುರು ಮಾಡಕ್ ಮುಂಚೆ ಫಸ್ಟ್ ಪಾರ್ಟ್ ಚೆನ್ನಾಗಿರೋದ್ರಿಂದ ಎರಡನೇ ಪಾರ್ಟು ನಮ್ಗೆ ತುಂಬಾ ಸವಾಲ್ಗಳಿತ್ತು. ಆಮೇಲೆ ಆರ್ಟಿಸ್ಟ್ಗಳು ಜಾಸ್ತಿ ಆದ್ರು ಈ ಸಲ. ಮತ್ತೆ ಡಾಗ್ ಜೊತೆ, ಯಾರು ಡಾಗ್ ಅನ್ನಲ್ಲ, ಬಂಟಿ ಮತ್ತೆ ಸಿಂಬುನ್ ಜೊತೆ ಕನೆಕ್ಟ್ ಆಗ್ಬೇಕಾಯ್ತು. ಫಸ್ಟ್ ಇವನ್ನ ಎವ್ರಿ ಡೇ ಒಂದ್ 3 months ಕಳ್ಸಿದ್ವಿ. ಬೆಳಗ್ಗೆ 4 ಗಂಟೆಗೆ ಎದ್ದು ಬೈಕ್ ನಮ್ಮ ಹಿಂಗ್ ಮಾಡುತ್ತೆ ಅಂತ ಹೋಗೋಣ, ಟ್ರೈನಿಂಗ್ ತಗೊಂಡ ಚೆನ್ನಾಗಿ ಮಾಡ್ದ. ಅದೇ ತರ ರಾಕೇಶ್ ಅವರು, ನಾನು ಇವ್ರಿಗೆ ಡಾಗ್ ಇಷ್ಟ ಆಗುತ್ತೋ ಇಲ್ವೋ ಅಂತ ಅನ್ಕೊಂಡಿದ್ದೆ, ಅವರು ಬ್ಯೂಟಿಫುಲ್. ಬಂಟಿ ಅವ್ರನ್ನ ಬಿಟ್ಟು ಹೋಗಲ್ಲ, ಆ ಲೆವೆಲ್ಗೆ ಅವ್ರನ್ನ ಅಟ್ಯಾಚ್ ಮಾಡ್ಕೊಂಡ್ಬಿಟ್ರು. ಸೊ ಅದಾದ್ಮೇಲೆ ನಮ್ಗೆ ಅದೇ ಪಾರ್ಟ್ನ ಬೇರೆ ಲೆವೆಲ್ಗೆ ತಗೊಂಡೋಗ್ಬೇಕಾಗಿತ್ತು. ಅದನ್ನ ಟ್ರೈ ಮಾಡಿ ತಗೊಂಡೋಗಿದೀವಿ ಅಂತ ಅನ್ಕೊಂತೀನಿ. ಇದು ಫಸ್ಟ್ ಸಾಂಗ್ ಅಲ್ಲಿ ಎಲ್ಲರಿಗೂ ಇಷ್ಟ ಆಗಿರ್ಬೋದು, ಏನೋ ಒಂದು ಹೋಪ್ ಉಟ್ಕೊಂಡಿರ್ಬೋದು ಅಂತ ಅನ್ಕೊಂತೀನಿ. ಶಾರ್ಟ್ಲಿ ಇನ್ನೊಂದು ಟ್ರೈಲರು ಮತ್ತೆ ಇನ್ನೊಂದು ಸಾಂಗ್ ತಗೊಂಡ್ಬರ್ತೀವಿ. ಥ್ಯಾಂಕ್ ಯು. ಈಗ ಕೆಲ ದಿನಗಳ ಹಿಂದೆ ಅಷ್ಟೇ ಒಂದು ಪ್ರೆಸ್ ಮೀಟ್ ಆಗಿತ್ತು. ಈ ಸಿನಿಮಾದ ಪ್ರತಿಯೊಂದು ಕಂಟೆಂಟು ಜನರಿಗೆ ತಲುಪಿಸುವಲ್ಲಿ ಮಾಧ್ಯಮದವರು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್, ಅವ್ರ ಜವಾಬ್ದಾರಿ ತುಂಬಾ ಚೆನ್ನಾಗಿ ನಿಭಾಯಿಸಿದ್ರು. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ನಾನು ಫಸ್ಟ್ ಆ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದೆ, ಏನಕ್ಕೆ ಅಂದ್ರೆ ಫಸ್ಟ್ ಪಾರ್ಟ್ ಟೀಸರ್ ಮಾಡಿದ್ದು ನಾವೇ ಮಾಡ್ಕೊಂಡು ಇಷ್ಟ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ, ಯಾರು ಇಲ್ಲ, ಬರೀ ಪ್ರೆಸ್ಸರ್ ಕರ್ಕೊಂಡ್ಬಂದು ಕೂರ್ಸ್ಕೊಂಡು ಸರ್ ನಿಮ್ ಮುಂದೆ ಲಾಂಚ್ ಮಾಡ್ತಾ ಇದ್ದೀನಿ, ಇದು ಇಷ್ಟ ಆದ್ರೆ ಪ್ರಮೋಟ್ ಮಾಡಿ, ಇಲ್ಲ ಅಂದ್ರೆ ಬೇಡ ಅಂತ ಹೇಳ್ಬಿಟ್ಟು ಮಾಡಿದ್ದು. ಅವ್ರಿಗೆಲ್ಲ ಇಷ್ಟ ಆಗಿ ಸಖತ್ ಪುಷ್ ಮಾಡ್ಬಿಟ್ರು. 1 million ಹೋಗ್ಬಿಡ್ತು. ಯಾರು ಇಲ್ಲ, ಬರೀ ಡಾಗ್ ಇರೋದು. ಸೊ ಈ ಪಾರ್ಟ್ ಕೂಡ ಅವ್ರು 100% ನನಗೆ ಸಪೋರ್ಟ್ ಮಾಡ್ತಾರೆ ಅನ್ಕೋತೀನಿ. ಅವ್ರ ಆಶೀರ್ವಾದ ನಮ್ಗೆ ಇದ್ದೇ ಇರುತ್ತೆ ಅಂತ ಅನ್ಕೋತೀನಿ. ಸೂಪರ್ ಸೂಪರ್. ಪ್ರೊಡಕ್ಷನ್ ಜವಾಬ್ದಾರಿನೂ ನಿಮ್ದೆ. ಏನು ಮಾಡಕ್ಕಾಗಲ್ಲ. ಆದ್ರೆ ಇನ್ನೊಂದು ನಮ್ಮ ಹುಡುಗರಿಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕು, ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಎಲ್ಲರಿಗೂ, ಮತ್ತೆ ನಮ್ಮ DOP ಎಲ್ಲರಿಗೂ, ಮತ್ತೆ ನಮ್ಮ ಇವರು ಸ್ವಾಮಿ, ಮೈನ್ ಪಿಲ್ಲರ್ ಅವನೇ ನಮ್ಮ ಸಿನಿಮಾಗೆ, ಡಾಗ್ ಟ್ರೈನರು.
K9 ಇದ್ರದು. ನಂದು ಒಂದು ಯಾವ ತರ ಇದೆ ಅಂದ್ರೆ, ಪ್ರೊಡಕ್ಷನ್ ನಾನೇ ಮಾಡೋದ್ರಿಂದ ಯಾವ ಪ್ರೊಡಕ್ಷನ್ ಮ್ಯಾನೇಜರ್ನು ಇಟ್ಕೊಳ್ಳಲ್ಲ, ಡಿಸೈನರ್ನು ಇಟ್ಕೊಳ್ಳಲ್ಲ, ಯಾರು ಇಟ್ಕೊಳ್ಳಲ್ಲ. ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್, ಡಿಸೈನರ್ಸ್ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟ್ರೆ. ಈ ನಮ್ಮ ಗ್ರೇಡಿಗೆ ಬಂದ ತಕ್ಷಣ ಎಲ್ಲ ಕಲ್ತ್ಕೊಂಡ್ಬಿಡ್ತಾರೆ. ಯಾರೇ ಡೈರೆಕ್ಟರ್ ಆಗ್ಲಿ ಅವ್ರು 100% ಪ್ರೊಡಕ್ಷನ್ ಮಾಡ್ತಾರೆ. ಆ ಲೆವೆಲ್ಗೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್, ಕ್ಯಾಶಿಯರ್, ಮತ್ತೆ ಪ್ರೋಗ್ರಾಮ್ ಹೇಳೋರು ಅವರೇ, ಎಲ್ಲರೂ ಹೆಬ್ರಿಸೋರು ಅವರೇ, ಮತ್ತೆ ಸ್ಪಾಟಿಗೆ ಬಂದು ಕೆಲಸ ಮಾಡೋರು ಅವರೇ. ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಾನು ಯಾವಾಗ್ಲೂ. ಈಗ ಬಂದಿರೋದು ಸಿಂಬಾನ ಬಂಟಿನ ಸರ್? ಬಂಟಿ ಸಿಂಬ ಇಬ್ರು ಇದಾರಾ? ಹಾ ಕರಿ. ಇಬ್ರು ವೇದಿಕೆ ಮೇಲೆ ಬರ್ಲಿ ಇಬ್ರು. ಇವರೇ ಮೇನ್ ಪಿಲ್ಲರ್ಸ್. 4 ಜನ ಆಕ್ಟ್ ಮಾಡಿದ್ದಾರೆ. ಅವ್ನ್ ಚಿಕ್ಕ ಪಪ್ಪಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.